ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಕವಲೇದುರ್ಗಕ್ಕೆ ನಾವು ಬಂದಿರೋದು. ಹಾಗೆ ಅದಕ್ಕೂ ಮುಂಚೆ ನೀವು ನಿನ್ನೆ ನಾವು ಮಾಡಿರುವಂಥ ವಿಡಿಯೋಗಳಲ್ಲಿ ನೋಡಿದ ಸ್ವಲ್ಪ ಸಣ್ಣ ತುಣುಕಾಗ್ತೀನಿ, ಅದನ್ನ ನೀವು ನೋಡ್ಕೊ ಬನ್ನಿ. ಫೈನಲಿ ಹಾಸನದಿಂದ ಹೊರಡಕ್ಕೆ ಎಲ್ಲರೂ ಸಹ ರೆಡಿ ಆಗಿದೀವಿ. ಬೆಳಗ್ಗೆ ಬೇಗನೆ ಎದ್ದು ರೆಡಿ ಆಗಿದೀವಿ. ಆದ್ರೂ ಸಹ ಒಂದ್ ಸ್ವಲ್ಪ ಲೇಟ್ ಆಗೋಗಿದೆ, ಏನು ಮಾಡಕ್ಕಾಗಲ್ಲ. ನಾವೆಲ್ಲ ಮೈಸೂರಿಂದ ಹೊರಟಿದ್ದು ಶನಿವಾರ ಬಂದು ನಮ್ಮ ಫ್ರೆಂಡ್ ರೂಮಲ್ಲಿ ಆಲ್ಟ್ ಆಗಿದ್ದೋ. ಇವಂದೇನೆ ರೂಮು. ಇಲ್ಲಿ ಆಲ್ಟ್ ಆಗಿ ಇವತ್ತು ಸಂಡೇ ಬೇಗ ಎದ್ದು ನಾವು ಕುದುರೆಮುಖ ರೈಡ್ ನ ಬೇರೆ ಮಾಡ್ಬೇಕು. ಕುದುರೆಮುಖಕ್ಕೆ ಹೋಗ್ಬೇಕು ಅಂತಾನೆ ಎಕ್ಸ್ಪೆಷಲಿ ನಾವು ಈ ರೈಡ್ ನ ಮಾಡ್ತಾ ಇರೋದು. ಇವಾಗ ಎಲ್ಲರೂ ಸಹ ಬೈಕ್ ನ ತೆಗಿತಾ ಇದೀವಿ. ಅದ್ರಲ್ಲೂ ಅಲ್ಲದೆ ಬೈಕ್ ನ ತಕೊಂಡು ಇವಾಗ ಹೊರಡ್ಬೇಕು. ನನ್ ಬೈಕ್ ನ ಸಹ ತೆಗಿಬೇಕು. ಒಂದ್ ಬೈಕ್ ಆಚೆ ಹೋಗಿದೆ, ಇನ್ನೊಂದ್ ಬೈಕ್ ನ ತೆಗಿತಾ ಇದಾರೆ. ನನ್ನ ಬೈಕ್ ವೇಟಿಂಗ್. ಹಾಗೆ ಇವಾಗ ಫೈನಲಿ ಹಾಸನದಿಂದ ಸುಮಾರು ದೂರ ಬಂದ್ಬಿಟ್ಟಿದ್ವಿ. ಬೇಲೂರ್ನು ಸಹ ಬಿಟ್ಟು ಬಂದಿರೋದು. ಇನ್ನು ನಮ್ಗೆ ಕುದುರೆಮುಖಕ್ಕೆ ಹೋಗ್ಬೇಕಾಗಿರೋದು. ಅದರಲ್ಲೂ ಅಲ್ಲದೆ ಕುದುರೆಮುಖಕ್ಕೆ ಇನ್ನು 91 ಕಿಲೋಮೀಟರ್ ಇರೋದು. ಇನ್ನ ನಮ್ಗೆ 1.5 ಅವರ್ ಇಲ್ಲ 2 ಅವರ್ಸ್ ಆಗುತ್ತೆ. ನಾವು 2 ಅವರ್ಸ್ ಅಂತ ಅನ್ಕೊಂಡ್ರೆ ಇನ್ನ ಜಾಸ್ತಿನೇ ಆಗುತ್ತೆ. ಏನಕ್ಕಂದ್ರೆ ನಾವು ಮಧ್ಯದಲ್ಲಿ ಇನ್ನ ಫೋಟೋಶೂಟ್ ಬೇರೆ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಫೋಟೋಶೂಟ್ ನಿಲ್ಸಿ ಅದ್ರಲ್ಲೂ ಅಲ್ಲದೆ ತಿಂಡಿ ಬೇರೆ ಮಾಡ್ಬೇಕು. ತಿಂಡಿನ ನಾವು ಕೊಡಗೇರದಲ್ಲೇ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಇಲ್ಲೆಲ್ಲಾದ್ರೂ ಮುಂಚೆನೆ ನಿಲ್ಸ್ಕೊಬಿಟ್ರೆ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ನಾವು ಕೊಡಗೇರದಲ್ಲೇ ತಿಂಡಿ ಮಾಡ್ತೀವಿ. ಅದರಲ್ಲೂ ಅಲ್ಲದೆ ಫ್ರೆಂಡ್ಸ್ ಜೊತೆ ರೈಡ್ ಮಾಡ್ಬೇಕಾದ್ರೆ ಸಿಗೋಂತ ಮಜನೆ ಬೇರೆ. ಅದಕ್ಕೋಸ್ಕರ ಎಲ್ಲರೂ ಸಹ ರೈಡ್ ನ ಮಾಡಿ, ಬೈಕ್ ರೈಡ್ ಮಾಡೋದ್ರಂತೂ ಸಿಗೋಂತ ಮಜನೆ ಬೇರೆ. ಮಾಡ್ತಾ ನಾವು ಡೈರೆಕ್ಟ್ ಆಗಿ ಇವಾಗ ಕೊಡಗೇರಕ್ಕೆ ಬಂದು ರೀಚ್ ಆಗ್ಬಿಟ್ಟಿದೀವಿ ಫೈನಲಿ. ಇನ್ನು ಕೊಡಗೇರದಲ್ಲಿ ಏನ್ ಗುರು ವ್ಯೂ ಕಾಣಿಸ್ತಾ ಇರೋದು. ಫಾಗ್ ಅಂತೂ ತುಂಬ್ಕೊಂಡು ಗ್ರೀನರಿ ಮಾತ್ರ ಅಲ್ಟಾಗಿ ಕಾಣಿಸ್ತಾ ಇರೋದು. ಅದರಲ್ಲೂ ಅಲ್ಲದೆ ಇವಾಗ ಇಲ್ಲಿ ಫೇಮಸ್ ಆಗಿರುವಂತ ನೀರ್ ದೋಸೆ ತಿನ್ಕೊಂಡು ನಾವು ಇಲ್ಲಿಂದ ಕುದುರೆಮುಖಕ್ಕೆ ಹೊರಡ್ಬೇಕು. ಅದರಲ್ಲೂ ಅಲ್ಲದೆ ಇಲ್ಲಿ ಚಾರ್ಮುಡಿ ಘಾಟ್ ವ್ಯೂಗೆ ಹೋಗ್ಬಿಟ್ರೆ ಅಂತೂ ಇನ್ನೊಂದು 10 ಕಿಲೋಮೀಟರ್ ಮುಂದಕ್ಕೆ ಪಕ್ಕ ಸ್ಕ್ರೀನರಿ ಅಂತೂ ಇನ್ನೂ ಅಲ್ಟಾಗಿರುತ್ತೆ. ಆದ್ರೆ ನಮ್ಗೆ ಹೋಗೋ ಅಂತ ಟೈಮ್ ಇಲ್ಲ. ಅದಕ್ಕೋಸ್ಕರ ನಾವು ಇವಾಗ ಕುದುರೆಮುಖದಲ್ಲಿ ತಿಂಡಿ ಮಾಡ್ಬೇಕು. ಎಲ್ಲರೂ ಸಹ ಇವಾಗ ತಿಂಡಿ ಮಾಡ್ತಾ ಇದೀವಿ. ಫೇಮಸ್ ಆಗಿರೋಂಥ ನೀರ್ ದೋಸೆನ ಹೇಳಿ ತಿಂಡಿನ ತಿಂತಾ ಇದೀವಿ. ಹಾಗೆ ಇನ್ನೂ ಹಬ್ಬ ಬಾತ್ ಬೇಕು ಅಂದ್ಬಿಟ್ಟು ಬಾತ್ ತಗೊಂಡು ತಿಂತಾ ಇದ್ದಾನೆ. ಎಲ್ಲರೂ ಬಿಸಿ ಬಿಸಿಯಾಗಿ ನೀರ್ ದೋಸೆನ ತಿಂದು ಇವಾಗ ಇಲ್ಲಿಂದ ಹೊರಡ್ತಾ ಇದೀವಿ. ಇವಾಗ ಇನ್ನು ಕುದುರೆಮುಖಕ್ಕೆ ಇನ್ನೂ ಸುಮಾರು ಕಿಲೋಮೀಟರ್ ಇದೆ. ಹಾಗೆ ಬಂಡೇಜೆ ಫಾಲ್ಸ್ಗೂ ಸಹ ಇದೇ ರೂಟಲ್ಲಿ ಹೋಗೋದು. ಬಂಡೇಜೆಗೆ ಆದ್ರೆ ಲೆಫ್ಟ್ಗೆ ಇನ್ನೊಂದು ರೋಡ್ ತಗೋಬೇಕು. ಆದ್ರೆ ಕಳಸ ಮತ್ತೆ ಕುದುರೆಮುಖಕ್ಕೆ ಸ್ಟ್ರೈಟ್ ರೋಡ್ ಹೋದ್ರೆ ಅಂತೂ ಗ್ರೀನರಿ ವ್ಯೂ ಅಂತೂ ಅಲ್ಟಾಗಿರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಎಲ್ಲರೂ ಸಹ ಫ್ರೆಂಡ್ಸ್ ಜೊತೆ ಒಂದ್ಸಲನಾದ್ರೂ ರೈಡ್ ಮಾಡಿ, ಅಲ್ಟಾಗಿರುತ್ತೆ. ಅದ್ರಲ್ಲೂ ಅಲ್ಲದೆ ಒಂದು ಸ್ಪೆಂಡ್ರು ತಕೊಂಡು 2 ಬೈಕು, ಒಂದು 150cc ಒಂದು 350cc ಬೈಕ್ ಅಂತೂ ಅಲ್ಟಾಗಿರೋದು. ಸ್ವಲ್ಪ ದೂರ ಯಾವ ರೀತಿ ಸ್ಕ್ರೀನರಿ ಚೆನ್ನಾಗಿರೋ ಒಂದು ಸ್ಕ್ರೀನರಿ ಸಿಕ್ಕರೆ ಪಕ್ಕ ಫೋಟೋಶೂಟ್ಗೆ ನಿಲ್ಲಿಸ್ತೀವಿ. ಸಿಕ್ಕೀತೆ ಮುಂದಿನ ದಾರಿ, ನನ್ನೆಲ್ಲ ಕಲ್ಪನೆ ಮೀರಿ ಇನ್ನೊಂದೇ ವಿಸ್ಮಯ ತೋರಿ. ಫೈನಲಿ ಇವಾಗ ಫೋಟೋಶೂಟ್ನೆಲ್ಲ ಮುಗಿಸ್ಕೊಂಡು ಇವಾಗ ನಾವು ಇಲ್ಲಿಂದ ಹೊರಡ್ತಾ ಇದೀವಿ. ನಮ್ಮ ಬೈಕ್ ತಲೆ ಇವಾಗ ಫೋಟೋಶೂಟ್ ಮುಗೀತು. ನಮ್ದು ಸಹ ಫೋಟೋಶೂಟ್ ನ ಮುಗಿಸಿದೀವಿ. ವ್ಯೂ ಮಾತ್ರ ಅಲ್ಟಾಗಿತ್ತು. ಹಾಗೆ ಲೆಫ್ಟ್ ಹೋದ್ರೆ ಬಂಡೇಜೆ ಫಾಲ್ಸ್ ಹೋಗೋದು. ನೀವೇನಾದ್ರೂ ಬಂಡೇಜೆ ಫಾಲ್ಸ್ ಹೋಗ್ಬೇಕಂದ್ರೆ ಆ ಕಡೆ ಲೆಫ್ಟ್ ತಗೊಳ್ಳಿ. ಏನಾದ್ರೂ ಕಳಸ ಸಂಸೆ ಮತ್ತೆ ಕುದುರೆಮುಖಕ್ಕೆ ಹೋಗ್ಬೇಕಂದ್ರೆ ಸ್ಟ್ರೈಟ್ ರೋಡು ಬನ್ನಿ. ವ್ಯೂ ಮಾತ್ರ ಅಲ್ಟಿಗುರು. ಅದರಲ್ಲೂ ಅಲ್ಲದೆ ಲೋ ಮಾಕ್ಟಲ್ 1 ಆಗಿರುವಂತ ಶಂಶೆ ಗಣಪತಿ ದೇವಸ್ಥಾನ ಹತ್ರನೂ ಬಂದು ದೇವಸ್ಥಾನ ಮಾತ್ರ ಅಲ್ಟಿಗುರು. ಟೀ ಎಸ್ಟೇಟ್ ಮಧ್ಯೆ ಇರೋಂಥ ದೇವಸ್ಥಾನ ನೋಡ್ತಾ ಇದ್ರೆ ಒಂಥರ ಫೋಟೋಶೂಟ್ ಮಾಡಕ್ಕೆ ಬೆಂಕಿ ಜಾಗ. ಎಲ್ಲರೂ ಸಹ ಫೋಟೋಶೂಟ್ ನ ಮಾಡ್ಕೊಂಡು ದೇವಸ್ಥಾನ ಸಹ ಕ್ಲೋಸ್ ಆಗಿತ್ತು. ದೇವಸ್ಥಾನ ಮುಂದೆ ಹೋಗಿ
ಕೈ ಮುಗ್ದು ಅಲ್ಲಿಂದ ಎಲ್ಲರೂ ಸಹ ಫೋಟೋ ಶೂಟ್ ನ ಮುಗಿಸ್ಕೊಂಡು ಅಲ್ಲಿಂದ ಹೊರಟಿನ 2.5 ಕಿಲೋಮೀಟರ್ ಬಂದು ಸೇರಿದೆ ನಾವು ಕುದುರೆಮುಖ ಚೆಕ್ ಪೋಸ್ಟ್ ಹತ್ರ ಬಂದು ನಾವೆಲ್ಲರೂ ಬೈಕ್ ವೆಹಿಕಲ್ ನ ರಿಜಿಸ್ಟ್ರೇಷನ್ ನ ಮಾಡಿಸಿ ಎಲ್ಲ ವೆಹಿಕಲ್ ನಂಬರ್ನೆಲ್ಲ ಬರ್ಸಿ ಒಂದ್ರಲ್ಲೇ ಎಂಟ್ರಿ ಟೈಮ್ ನ ಹಾಕಿ ಕಳಿಸ್ಕೊಡ್ತಾರೆ. ಹಾಗೆ ನೀವು ನೋಡ್ತಾ ಇರ್ಬೋದು ನಾವು ಕುದುರೆಮುಖಕ್ಕೆ ಎಂಟ್ರಿ ಆಗಿರೋಂಥ ಟೈಮಿಂಗ್ಸ್ ಮತ್ತೆ ಡೇಟ್ ವೆಹಿಕಲ್ ನಂಬರ್ ನಾವು ಯಾವ ಕಡೆ ಹೋಗ್ತೀವಿ ಅಂತಾನು ಹೇಳ್ಬೇಕು ಅಲ್ಲೇನೆ. ಅದಾದ ನಂತರ ನಾವು ಸ್ಟ್ರೈಟ್ ಹೊರಟಿದೆ ಕುದುರೆಮುಖ ನ್ಯಾಷನಲ್ ಪಾರ್ಕ್. ಎಷ್ಟೋ ದಿನಗಳಿಂದ ಹೋಗ್ಬೇಕು ಅಂತ ಅನ್ಕೊಂಡಿದ್ದೋ ಫೈನಲಿ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಎಂಟ್ರಿ ಕೊಟ್ಟಿದ್ದು ಮಾತ್ರ ಅದ್ದೂರಿ ಗುರು. ಆ ತರ ಗ್ರೀನರಿ, ಯಾವುದೇ ರೀತಿ ಮಳೆನೇ ಬಂದಿಲ್ಲ. ನಾವು ಎಲ್ಲಿ ಮೈಸೂರು ನಾವು ಹಾಸನದಿಂದ ಹೊರಟು ಇಲ್ಲಿವರೆಗೂ ಯಾವುದೇ ರೀತಿ ನಮ್ಗೆ ಮಳೆ ಅಡ್ಡನೇ ಕೊಟ್ಟಿಲ್ಲ. ಅದೇ ನಮ್ಗೆ ಒಂಥರ ಖುಷಿಯಾಗುವಂತ ವಿಚಾರ. ಆದ್ರೆ ಹೋಯ್ತಾ ವ್ಯೂ ಮಾತ್ರ ಅಲ್ಟಿಗುರಿ. ಎಲ್ಲರೂ ಸಹ ಈ ತರ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು ಲೈಫ್ ಟೈಮಲ್ಲಿ. ಒಬ್ಬೊಬ್ರು ಮಿಸ್ ಮಾಡ್ಕೊಬಿಡ್ತಾರೆ. ಕುದುರೆಮುಖ ನ್ಯಾಷನಲ್ ಪಾರ್ಕ್ ವ್ಯೂ ಮಾತ್ರ ಬೆಂಕಿ ಅಲ್ಟಿಯಾಗಿ ಕಾಣಿಸ್ತಾ ಇರೋದು. ವ್ಯೂ ನೋಡಕ್ ಮಾತ್ರ ಕಣ್ಣು ಸಾಲದು. ಅದರಲ್ಲೂ ಅಲ್ಲದೆ ಈ ಟೈಮಲ್ಲಿ ನಮಗೆ ಎಸ್ಪೆಷಲಿ ಹೇಳಬೇಕು ಅಂದರೆ ಮಳೆ ಬರ್ತಾ ಇಲ್ಲ. ತುಂಬ ಇದೇ ಹೆಲ್ಪ್ ಆಗಿರೋದು. ಏನ ಮಳೆಗಿರೇ ಬಂದ್ಬಿಟ್ಟಿರಂತೂ ಎಲ್ಲರೂ ರೈನ್ ಕೋಟ್ ಹಾಕೊಂಡು ಪತಲಾಗಿರೋವು. ಆದರೆ ನಾವು ಎಲ್ಲ ತರಾವರಿಯಾಗಿ ಬೇಗ ಏನೋ ಒಂದು ಮಾಡೋಣ ಅಂತ ಬೇಗ ಟ್ರಿಪ್ನ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡೋದು. ಯಾವುದೇ ರೀತಿ ತಪ್ಪಂತೂ ಆಗಿಲ್ಲ, ಒಟ್ಟಿನಲ್ಲಿ ಮಳೆನೂ ಬಂದಿಲ್ಲ. ಅದರಿಂದ ರೈಡ್ ಮಾತ್ರ ಬೆಂಕಿಯಾಗೈತೆ. ತಪ್ಪಿ ಮಳೆ ಬರೋದು ಬೇಡ ಅಂತ ಅಂದ್ಕೊಂಡೆ. ಏನೋ ಒಂದು ಗ್ಯಾಸ್ ಸರ ಮಳೆ ಬಂದ್ಬಿಡ್ತು ನಮಗೆ. ಮಳೆ ಬಂತು ಗಾಯ್ಸ್, ಮಳೆ ಬಂದ್ಬಿಡ್ತು. ಎಸ್ಪೆಷಲಿ ಫೈನಲಿ ಮಳೆ ತಗೋ ಫೋನು ಇಟ್ಕೊಳ್ಳಿ. ಎಲ್ಲರೂ ಸಹ ಮಳೆ ಬತ್ತು ಅಂತ ಎಲ್ಲರೂ ರೈನ್ ಕೋಟ್ ಹಾಕೊಂಡು ಹೊರಟಿದ್ದು. ಒಂದ್ ಸ್ವಲ್ಪ 100 ಮೀಟರ್ ಮುಂದೆ ಹೋಗ್ತಿದ್ದಂತೆ ಮಳೆನೇ ಇಲ್ಲ, ಬರೀ ಬಿಸ್ಲೇ ಐತೆ. ನಾವು ಅಲ್ಲಿ ಮಳೆ ಬತ್ತು ಅಂದ್ಬಿಟ್ಟು ರೈನ್ ಕೋಟ್ ಹಾಕೊಂಡು, ಆದ್ರೆ ಇಲ್ಲಿ ಮುಂದೆ ಬತ್ತಾ ಮಳೆನೇ ಇಲ್ಲ. ಆದ್ರೆ ಹೋಯ್ತಾ ರೈಟ್ ಸೈಡ್ ಒಂದು ವ್ಯೂ ಕಾಣಿಸ್ತಾ ಗುರು, ಅಲ್ಟಿಗುರು. ಆ ತರ ಕಾಣಿಸ್ತಾ ಇದ್ದಿದ್ದು. ನಿಮ್ಗೆ ಯಾವ ರೀತಿ ಕಾಣಿಸ್ತಾ ಇತ್ತು ಅಂತ ಗೊತ್ತಿಲ್ಲ, ಒಟ್ನಲ್ಲಿ ನನಗೆ ಮಾತ್ರ ಆ ತರ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇರೋದು. ಹಾಗೆ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತಂದ್ರೆ ಹೇಳಕ್ಕೆ ಅಸಾಧ್ಯ. ಆ ತರ ವ್ಯೂ ಕಾಣಿಸ್ತಾ ಇದ್ದಿದ್ದು. ಹಾಗೆ ಮುಂದೆ ಹೋಗ್ತಾ ನಾವು ಫೈನಲಿ ನಿಮ್ಗೆ ಹೇಳೋದೊಂದೇ, ಕಷ್ಟನ ಸುಖನ ಆದಷ್ಟು ಬೈಕ್ ರೈಡ್ ನ ಮಾಡಿ. ಅದರಲ್ಲೂ ಅಲ್ಲದೆ ಎಕ್ಸ್ಪೆಷಲಿ ಹೇಳ್ಬೇಕು ಅಂದ್ರೆ ಮಾನ್ಸೂನ್ ಟೈಮಲ್ಲಿ ಬೈಕ್ ರೈಡ್ ಮಾಡಿದಾಗ ಸಿಗೋಂತ ಖುಷಿನೇ ಬೇರೆ. ಅದನ್ನ ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ. ಆ ತರ ಫೀಲಿಂಗು ಸಿಗೋದು ಆ ಸ್ಕ್ರೀನರಿ ಮಧ್ಯದಲ್ಲಿ ಬೈಕ್ ರೈಡ್ ನ ಮಾಡ್ಬೇಕಾರೆ ಸಿಗೋಂತ ಜೋಶೆ ಬೇರೆ. ಅದರಲ್ಲೂ ಅಲ್ಲದೆ ಏನಾದ್ರೂ ಹೆಲ್ಮೆಟ್ ಅಲ್ಲಿ ಬ್ಲೂಟೂತ್ ಕನೆಕ್ಷನ್ ಇದ್ದು ಸಾಂಗ್ ಕೇಳ್ಕೊಂಡು ಹೋಗ್ತಾ ಇದ್ರೆ ಸಿಗೋಂತ ಫೀಲೇ ಬೇರೆ. ಆ ತರ ಫೀಲ್ ಜನರೇಟ್ ಆಗ್ತಾ ಇರುತ್ತೆ. ಏನಾದ್ರೂ ಸೋಲೋ ರೈಡ್ ಮಾಡ್ತು ಅಂದ್ರೆ ಇನ್ನ ಚೆನ್ನಾಗಿರುತ್ತೆ. ಇನ್ನ ಡಬಲ್ ಫೀಲ್ ಬರ್ಬೇಕು ಅಂದ್ರೆ ಫ್ರೆಂಡ್ಸ್ ಜೊತೆ ಹೋದಾಗ ಸಿಗೋಂತ ಮಜನೇ ಬೇರೆ. ಎಲ್ಲರೂ ಸಹ ಟೈಮ್ ನ ವೇಸ್ಟ್ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಯಾವಾಗ ಟೈಮ್ ಸಿಗ್ತದೋ ಅವಾಗ ಬೈಕ್ ರೈಡ್ ನ ಮಾಡಿ. ಅವಾಗ ಸಿಗೋಂತ ಖುಷಿನೇ ಬೇರೆ. ಫ್ರೆಂಡ್ಸ್ ಜೊತೆ ಇದ್ದಾಗ ಎಷ್ಟು ಎಕ್ಸ್ಪ್ಲೋರ್ ಆಯ್ತಾರ ಅಂದ್ರೆ ನೀವು ಹೇಳಕ್ಕೆ ಅಸಾಧ್ಯ. ನೀವು ನೋಡ್ತಾ ಇರ್ಬೋದು ಕುದುರೆಮುಖ ಎಷ್ಟು ಅಲ್ಟಿಯಾಗಿ ಕಾಣಿಸ್ತಾ ಇದೆ ಅಂದ್ರೆ ಹೇಳಕ್ಕೆ ಅಷ್ಟಿಷ್ಟಲ್ಲ. ನಾವು ಫೈನಲಿ ನಿಮ್ಗೆ ಹೇಳೋದೊಂದೇ, ನಿಮ್ಗೆ ಎಷ್ಟು ಎಂಜಾಯ್ಮೆಂಟ್ ಮಾಡ್ಬೇಕೋ ಈ ಟೈಮಲ್ಲೇ ಮಾಡ್ಕೋಬೇಡಿ. ಅದಾದ ನಂತರ ಎಂಜಾಯ್ಮೆಂಟ್ ಮಾಡ್ಬೇಕು ಅಂದ್ರೆ ಆಗದೇ ಇಲ್ಲ. ಮತ್ತೆ ನೀವು ಬರ್ಬೇಕು ಅಂದ್ರೆ ಸಹ ಈ ಪ್ಲೇಸ್ಗಳಿಗೆ ಬರಕ್ ಆಗಲ್ಲ. ಆ ತರ ಸಿಚುವೇಶನ್ ಕ್ರಿಯೇಟ್ ಆಗೋಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಇರಷ್ಟು ಟೈಮು ಎಷ್ಟಕ್ಕೂ ಎಂಜಾಯ್ ಮಾಡ್ಬೇಕು ಅಷ್ಟು ಎಂಜಾಯ್ ಮಾಡ್ಬಿಡಿ. ಅಂತೂ ಇಂತೂ ನಾವಿವಾಗ ಕುದುರೆಮುಖದ ಮೇನ್ ಸಿಟಿ ಹತ್ರ ಬಂದ್ಬಿಟ್ಟಿದ್ವಿ. ನನಗಂತೂ ಒಂದ್ ಸ್ವಲ್ಪ ಲೋಗೋ ಕಾಣಿಸ್ತಾ ಇದೆ, ಆದ್ರೆ ನಿಮಗೆ ಕಾಣಿಸ್ತಾ ಇದೆಯಲ್ಲೋ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ನಾವ್ ಇವಾಗ ಕುದುರೆಮುಖದ ಆಗಿನ ಕಾಲದ ಮೇನ್ ಸಿಟಿ ಆಗಿತ್ತು. ಆದ್ರೆ ಇವಾಗ ಯಾವುದೇ ರೀತಿ ಇಲ್ಲಿ ಸಿಟಿ ಆಗಿಲ್ಲ. ಇದನ್ನ ಒಂದ್ ಸ್ವಲ್ಪ ಗೋಸ್ಟ್ ಸಿಟಿ ಅಂತಾನೂ ಅಂತಾರೆ. ಆದ್ರೆ ಅದ್ರದ್ದು ತುಂಬಾ ಇತಿಹಾಸ ಇದೆ, ಅದನ್ನ ಆಮೇಲೆ ಹೇಳೋಣ. ಆದ್ರೆ ಇವಾಗ ನಾವು ಮೇನ್ ಲೋಗೋ ಇದೇನೆ, ಕುದುರೆಮುಖದ ಮೇನ್ ಲೋಗೋ KIOCL ಕುದುರೆಮುಖ ಐರನ್ ಓರ್ ಕಂಪನಿ ಲಿಮಿಟೆಡ್. ಇದಂತೂ ಹೆವಿ ಆ ಟೈಮಲ್ಲಿ ಸದ್ದು ಮಾಡಿದಂತಹ ಕಂಪ್ನಿ. ಫೈನಲಿ ಇವಾಗ ನಾವೆಲ್ಲ ಕುದುರೆಮುಖ ಎಂಟ್ರೆನ್ಸ್ ಹತ್ರ ಇದೀವಿ. ಇದ್ರದ್ದು ಹಿಸ್ಟ್ರಿ ಅಂತೂ ತುಂಬಾ ಇದೆ, ಅದ್ರ ಬಗ್ಗೆನೂ ಸಹ ಹೇಳ್ಬೇಕು. ಹೋಗ್ತಾ ಹೇಳ್ತೀನಿ. ಇವಾಗ ಎಲ್ಲರೂ ನಾವು ಫ್ರೆಂಡ್ಸ್ಗಳೆಲ್ಲ ಒಂದು ಸ್ವಲ್ಪ ಇಲ್ಲೇ ಫೋಟೋ ಶೂಟ್ ಮಾಡೋಣ ಅಂತ ಅಲ್ಲಿ ಪರ್ಮಿಷನ್ನ ಕೇಳ್ಬಿಟ್ಟು ಮುಂದೆ ಬಂದಿದ್ದೀವಿ. ಹಾಗೆ ಒಳಕ್ಕೆ ಹೋಗೋಕ್ಕೆ ಪರ್ಮಿಷನ್ನ ಕೇಳ್ಬಿಟ್ಟು ಹೋಗ್ತೀವಿ. ಏನಾದ್ರು ಕೊಟ್ಟರೆ ಹೋಗ್ತೀವಿ, ಇಲ್ಲ ಅಂದರೆ ಡೈರೆಕ್ಟ್ ಶೃಂಗೇರಿಗೆ ಹೋಗ್ಬೇಕು. ಶೃಂಗೇರಿಗೆ ಹೋಗಿ
ಅಲ್ಲಿ ಆಲ್ಟ್ ಆಗೋದು. ಇಲ್ಲ ಅಂದರೆ ತೀರ್ಥಹಳ್ಳಿ, ಇಲ್ಲ ಅಂದರೆ ಕುಪ್ಪಳ್ಳಿಲಿ 2 ಕಡೆ. ಒಂದು ಕಡೆ ಆಲ್ಟ್ ಆಗೋದಂತೂ ಪಕ್ಕ. ವೆದರ್ ಅಂತೂ ಅಲ್ಟಿಯಾಗೈತೆ ಕುದುರೆಮುಖ. ಮಳೆ ಬರ್ತದೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದ್ರು, ಮಳೆ ಬತ್ತು ತಿರ್ಗಾ ನಿಂತೋಯ್ತು, ಬಿಸಿಲೇ ಹೊಡಿತೈತೆ. ಇದನ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ಸೆಕೆನೂ ಆಯ್ತೈತೆ. ಸೆಕೆ ಅಂತೂ ತುಂಬ. ಇಲ್ಲಿ ಎಲ್ಲರೂ ಹೆಂಗೆ ಫೋಟೋಶೂಟ್ ತಗೋತಾ ಇದ್ದಾರೆ, ಕೇಳಂಗೆ ಇಲ್ಲ ಅವರೆಲ್ಲ ಫೋಟೋಶೂಟು. ಕುದುರೆ ಮುಖದ ವ್ಯೂ ಹೆಂಗೈತೆ ಅಂತ, ಅಲ್ಟಿ ವ್ಯೂ ಮಾತ್ರ ನೋಡಕ್ಕೆ ಮಾತ್ರ 2 ಕಣ್ಣು ಸಾಲದು ಆ ಥರ ವ್ಯೂ. ಏನು ಪ್ಯೂರ್ ನೀರು ಗುರು, ಅದ್ದೂರಿ ವ್ಯೂ. ಗಾಯ್ಸ್ ಹೇಗಿದೆ ಕುದುರೆ ಮುಖ? ಒಳಕ್ಕೆ ಹೋಗಿಲ್ಲ. ಮೇಜರ್ ಆಗಿ ಇದೊಂದು ಸೇತುವೆ ಸಿಗುತ್ತೆ, ಅಲ್ಲಿ ನಿಂತು ವ್ಯೂ ನೋಡಿ ಹೋಗಿ ಬೆಸ್ಟ್ ಆಗಿರುತ್ತೆ, ಅದರ್ವೈಸ್ ವೇಸ್ಟ್. ಓಕೆ ಹೋಗ ಮುಖ ತಿಕ್ಕ ಮುಚ್ಕೊಂಡು ವ್ಯೂ ಇದ್ರೆ ಹಾಗೆ. ಈ ಕಡೆ ಈಗ ನಾವು ಮಾಮೂಲಿ ಸಿಟಿ ನೋಡ್ಬೇಕು ಅಂದ್ರೆ ಕುದುರೆಮುಖ ಸಿಟಿನ ಸೋಮವಾರದಿಂದ ಶನಿವಾರ ಗಂಟ ಮಾತ್ರ ಬಿಡ್ತಾರಂತೆ. ಸಂಡೇ ಹೊತ್ತು ಒಳಗೆ ಅಲೌಡ್ ಇಲ್ವಂತೆ, ಅದರಿಂದ ಬಿಡ್ಲಿಲ್ಲ. ಇಲ್ಲಾಂದ್ರೆ ಒಳಗೆ ಹೋಗಿರುವೆ. ಆದ್ರಿಂದ ಇಲ್ಲೇ ಫೋಟೋಶೂಟ್ನ ಮಾಡ್ಕೊಂಡು ಇಲ್ಲೆಲ್ಲ ನೋಡ್ಕೊಂಡು ಇವಾಗ ನಾವು ಶೃಂಗೇರಿಗೆ ಹೊರಡ್ತಾ ಇದೀವಿ ಎಲ್ಲಾರು. ಕುದುರೆಮುಖನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅನ್ಕೊಂಡಿದ್ದೆ, ಆದರೆ ಅನ್ಫಾರ್ಚುನೇಟ್ ಆಗಿ ಒಳಕ್ಕೆ ಬಿಡಲಿಲ್ಲ. ಬರೀ ಮಂಡೇ ಟು ಸ್ಯಾಟರ್ಡೆ ಗಂಟ ಮಾತ್ರ ಸಿಟಿನ ಅಂದರೆ ಕುದುರೆಮುಖದಲ್ಲಿ ಒಳಗಿರೋವಂಥ ಬಿಲ್ಡಿಂಗ್ಸ್ಗಳನ್ನ ಆಗಿನ ಕಾಲದಲ್ಲಿ ಯಾವ ರೀತಿ ಇತ್ತು ಕನ್ಸ್ಟ್ರಕ್ಷನ್ ಮಾಡಿರೋ ಬಿಲ್ಡಿಂಗ್ಸ್ಗಳನ್ನ ನೋಡ್ಬೋದಿತ್ತು. ಆದರೆ ನಾವು ಸಂಡೇ ಬಂದಿರೋ ಕಾರಣ ಅದಕ್ಕೆ ಪರ್ಮಿಷನ್ ಇರಲಿಲ್ಲ. ಆದ್ದರಿಂದ ನಾನು ಯಾವುದೇ ರೀತಿ ಅಲ್ಲಿನ ಬಿಲ್ಡಿಂಗ್ಗಳನ್ನ ತೋರಿಸಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಯಾವುದೇ ರೀತಿ ಬಿಲ್ಡಿಂಗ್ಸ್ಗಳು ಫೋಟೋನೂ ಇಲ್ಲ, ವೀಡಿಯೋಸ್ಗಳು ಇಲ್ಲ. ಆದರೆ ಬೇರೆ ಕಡೆಯಿಂದ ಎತ್ಕೊಂಡು ಮಾಡಬೇಕು. ಆದರೆ ನನಗೆ ಆ ಥರ ಮಾಡೋಕ್ಕೆ ಇಷ್ಟ ಇಲ್ಲ. ನಾನು ಓನಾಗಿ ಅಲ್ಲೇ ಹೋಗಿ ಅದನ್ನು ನೋಡಿದಾಗ ಆಗುವಂಥ ಫೀಲೇ ಬೇರೆ, ಆವಾಗ ಬರುವಂಥ ಪದಗಳೇ ಬೇರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿ ಕುದುರೆಮುಖನ ಅಷ್ಟೊಂದು ಡೀಪಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಏನಾದ್ರೂ ಪರ್ಮಿಷನ್ ಕೊಟ್ಟಿದ್ರೆ ಹೆಲಿಪ್ಯಾಡ್ ಜಾಗನೂ ಇತ್ತು, ಅಲ್ಲಿ ಗಂಟನೂ ಹೋಗುವಂಥ ಚಾನ್ಸಸ್ ಅಂತೂ ಇರ್ತಿತ್ತು. ಅದನ್ನೆಲ್ಲ ನೋಡಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅನ್ಕೊಂಡಿದ್ದೆ, ಆದ್ರೆ ಅದಕ್ಕೆಲ್ಲ ಆಗ್ಲಿಲ್ಲ. ಅದೊಂದು ಬೇಜಾರಾಯ್ತು ಹೊರತು ಇನ್ನೇನು ಬೇಜಾರಾಗ್ಲಿಲ್ಲ. ಕುದುರೆಮುಖದಲ್ಲಿ ಮೇನ್ ಇದೊಂದೇ ನನಗೆ ನೋಡ್ಬೇಕಾಗಿದ್ದಂತ ಅನ್ಸಿದ್ದು, ಆದ್ರೆ ಅದು ಒಂದ್ ಸ್ವಲ್ಪ ಮಿಸ್ ಆಗಿದೆ. ನೆಕ್ಸ್ಟ್ ಟೈಮ್ ಪಕ್ಕ ಬಂದು ಅದನ್ನ ಫಿಲ್ ಮಾಡೇ ಮಾಡ್ತೀನಿ. ಹಾಗೆ ಏನ್ ಗುರು ಇದು ವ್ಯೂ ಹಿಂಗ್ ಕಾಣಿಸ್ತಾ ಇರೋದು, ಅಪ್ಪಪ್ಪಪ್ಪ ನಾನು ಎಕ್ಸ್ಪೆಕ್ಟೇಷನ್ ಮಾಡಿರ್ಲಿಲ್ಲ. ಏನ್ ಗುರು ವ್ಯೂ ಈ ತರ ಇರೋದು. ಇಲ್ಲಿ ವಾಹನವನ್ನು ನಿಲ್ಲಿಸಬಾರದು, ಆದ್ರೆ ಇಲ್ಲಿ ವಾಹನಗಳನ್ನ ಜಾಸ್ತಿ ನಿಲ್ಲಿಸ್ತಾರೆ. ಹಾಗೆ ಇಲ್ಲೇನಾದ್ರೂ ಡ್ರೋನ್ ಗೇನ್ ಇತ್ತು ಅಂದ್ರೆ ಡ್ರೋನ್ ಗೇನ್ ಇತ್ತು ಅಂದ್ರೆ ಅಲ್ಟಿ. ವ್ಯೂ ಹೆಂಗಿದೆ ಅಂತ ಸಖತ್ತಾಗೈತೆ ಇದು. ಈ ವ್ಯೂ ನೋಡೋದಕ್ಕೆ 2 ಕಣ್ಣು ಸಾಲದು. ಹೆಂಗಿದೆ ನೋಡ್ತಾ ಇದ್ರೆ ಒಂಥರ ರೋಮಾಂಚನ ಅನ್ಸುತ್ತೆ. 2ನೇ ವ್ಯೂ ಪಾಯಿಂಟ್ ಹತ್ರ ನಿಲ್ಲಿಸ್ತೋ ಏನ್ ಗುರು ಸ್ಕ್ರೀನರಿ ಇರತ್ತು, ಅಪ್ಪಪ್ಪಪ್ಪ ಹೇಳಕ್ಕೆ ಅಸಾಧ್ಯ. ಆ ತರ ಫುಲ್ಲು ಗ್ರೀನು, ಅಪ್ಪ ವಾಟರ್ ನೋಡ್ತಾ ಇದ್ರೆ ಎಷ್ಟು ಫೀಲ್ ಆಗ್ತಾ ಇದೆ ಅಂದ್ರೆ, ನೀವು ಒಂದ್ಸಲ ಬಂದು ಇಲ್ಲಿ ಇದ್ದು ಆ ಫೀಲ್ನ ನೋಡಿದಾಗ ಮಾತ್ರ ನಮ್ ಫೀಲ್ ನಾವು ಹೇಳ್ಬೇಕಾದ್ರೆ ವ್ಲಾಗ್ ಅಲ್ಲಿ ಫೀಲ್ನ ಹೇಳ್ತೀವಿ, ಏನೋ ಒಂದು ಅಂತ ಅನ್ಕೋತೀರ. ಆದ್ರೆ ಆ ಟೈಮಲ್ಲಿ ನೀವು ಸಹ ಇದೇ ಪ್ಲೇಸ್ ಅಲ್ಲಿ ನಿಂತಾಗ ನೋಡಿದಾಗ ಆಗೋ ಫೀಲೇ ಬೇರೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಬಂದು ಒಂದ್ಸಲ ಈ ತರ ಲೈಫ್ ಟೈಮಲ್ಲಿ ಒಂದ್ಸಲ ನಾರುವೆ ಲಾಂಗ್ ಡ್ರೈವ್ ನ ಹೊಡೀರಿ, ಒಂದು ರೈಡ್ ಮಾಡಿ ಮಾನ್ಸೂನಲ್ಲಿ ಅಲ್ಟಿಯಾಗಿರುತ್ತೆ. ಇಲ್ಲಿಂದ ನಾವು ಈ 2ನೇ ವ್ಯೂ ಪಾಯಿಂಟ್ ಹತ್ರ ಫೋಟೋ ಶೂಟ್ ನ ಮುಗಿಸ್ಕೊಂಡು ಇಲ್ಲಿಂದ ಇನ್ನು ಹೊರಟೋ ನೋಡಿ. ಮಳೆ ನಮ್ಗೆ ಇಲ್ಲಿವರೆಗೂ ಬಂದಿರ್ಲಿಲ್ಲ. ಮಳೆ ನಮ್ಗೆ ಒಂದ್ ಸ್ವಲ್ಪ ಮಧ್ಯದಲ್ಲಿ ಒಂದ್ ನಿಮಿಷ ಬತ್ತು ಅಷ್ಟೇ ಹೊರತು ಇನ್ನು ಮಳೆನೇ ಬಂದಿರ್ಲಿಲ್ಲ. ಆದ್ರೆ ಇನ್ನೇನು ಸಂಜೆ ಇನ್ನು 4:15 ಆಗುವಂತ ಟೈಮು
ಅದೇ ಟೈಮ್ಗೆ ಫುಲ್ಲು ಕ್ಲೌಡ್ ಕವರ್ ಆಯ್ತು. ಅರ್ಧ ಗಂಟೆ ಟೈಮಿಂದ ನಾವು ಬೈಕ್ ರೈಡ್ ಮಾಡ್ತಾನೆ ಇದೀವಿ. ಮಳೆ ಅಂತೂ ಇನ್ನ ನಿಂತಿಲ್ಲ, ಆ ತರ ಮಳೆ ಬರ್ತಾ ಇರೋದು. ನಾವು ಬೆಳಿಗ್ಗೆಯಿಂದ ರೈಡ್ ಮಾಡಿದಾಗ ಇಷ್ಟು ಮಳೆ ಬಂದಿರ್ಲಿಲ್ಲ. ಇವಾಗ ಈ ರೈಡ್ ನ ಮಾಡ್ತಾ ಇದ್ರೆ ಇಷ್ಟೊಂದು ಮಳೆ ಬರ್ತಾ ಇದೆ. ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬೆಳಿಗ್ಗೆ ಎಲ್ಲ ಮಳೆ ಬರಬಾರ್ದು ಅಂತ ಅನ್ಕೊಂಡಿದ್ದೆ ಇಲ್ಲಿವರೆಗೂ. ಇವಾಗ ಮಳೆ ಬಂದಿರೋದ್ರಿಂದ ಎರಡು ಫೀಲ್ ನ ನೋಡಿದ್ರೆ, ಕಂಪ್ಯಾರಿಸನ್ ನ ಮಾಡಿದ್ರೆ ಹೆಂಗಿರುತ್ತೆ ಅಂದ್ರೆ ಫೀಲು ಇದನ್ನ ಹೇಳಕ್ಕೆ ಅಸಾಧ್ಯ. ಆ ತರ ಫೀಲ್ ಕೊಡ್ತಾ ಇರೋದು ಈ ಬೈಕ್ ರೈಡ್ ಅಲ್ಲಿ. ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋತೆ